ಅರಿವುದಿಲೆಗೆ ಜ್ಞಾನವಾಣಿ, ಜ್ಞಾನದಾಹ ನೀಗಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಯುವಕರಿರಲಿ ಮಕ್ಕಳಿರಲಿ, ಗೃಹಿಣಿ ಇರಲಿ ಬಡವರಿರಲಿ ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ. ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಾರಂಭದ ವರ್ಷಗಳಲ್ಲಿ ಭಾರತೀಯ ಪತ್ರಿಕೋದ್ಯಮ ನಿರ್ವಹಿಸಿದ ಪಾತ್ರದ ಬಗ್ಗೆ ತಿಳಿದುಕೊಂಡಿರಿ. ಈ ದಿನದ ಕಾರ್ಯಕ್ರಮದಲ್ಲಿ ಮಹಾಯುದ್ಧಗಳ ಅವಧಿಯಲ್ಲಿನ ಭಾರತೀಯ ಪತ್ರಿಕೋದ್ಯಮದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ 1914ರಿಂದ 1947 ನಡುವಿನ ಅವಧಿಯು ಶ್ರೇಷ್ಠವಾದುದು. ಬ್ರಿಟಿಷ್ ಮಾಲೀಕತ್ವ ಮತ್ತು ನಿಯಂತ್ರಣದ ಪತ್ರಿಕೆಗಳ ಹೊರತಾಗಿ ಉಳಿದ ಎಲ್ಲ ಸಮಗ್ರ ರಾಷ್ಟ್ರೀಯ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಗುರುತಿಸಿಕೊಂಡವು. ಆಗ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದರು. ಒಬ್ಬ ಪತ್ರಕರ್ತನಾಗಿ ಭಾರತೀಯ ಪತ್ರಿಕೋದ್ಯಮದ ಮೇಲಿನ ಅವರ ಪ್ರಭಾವಕ್ಕಾಗಿ ಈ ಅವಧಿಯನ್ನು ಗಾಂಧೀಜಿ ಜೊತೆ ಶ್ರೇಷ್ಠ ಅವಧಿ ಎಂದು ಗುರುತಿಸಲಾಗುತ್ತದೆ. 1914ರಲ್ಲಿ ಪ್ರಥಮ ಮಹಾಯುದ್ಧ ಆರಂಭವಾದಾಗ ಯುದ್ಧ ಪ್ರಯತ್ನಕ್ಕೆ ಬೆಂಬಲ ಘೋಷಿಸಿದ ಭಾರತೀಯ ರಾಷ್ಟ್ರೀಯವಾದಿಗಳಲ್ಲಿ ತಿಲಕ್ ಮೊದಲಿಗರು. ತಿಲಕ್ ಮನೋಭಾವದಲ್ಲಿನ ಈ ಬದಲಾವಣೆಯನ್ನು ಮುಂಬಯಿಯ ಆಂಗ್ಲೋ ಇಂಡಿಯನ್ ಪತ್ರಿಕೆ ದಿ ಅಡ್ವೊಕೇಟ್ ಆಫ್ ಇಂಡಿಯಾ ಸ್ವಾಗತಿಸಿತು. ತಿಲಕ್ ಭಾರತೀಯ ಯುವಕರು ಸೇನೆ ಸೇರಿ ಯುದ್ಧದಲ್ಲಿ ಹೋರಾಡುವಂತೆ ಒತ್ತಾಯಿಸುವ ಅನೇಕ ಲೇಖನಗಳನ್ನು ಕೇಸರಿ ಪತ್ರಿಕೆಯಲ್ಲಿ ಬರೆದರು. ಯುದ್ಧ ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಲು ಗವರ್ನರ್ ಲಾರ್ಡ್ ವೆಲ್ಲಿಂಗ್ಟನ್ ಮುಂಬಯಿಯಲ್ಲಿ ಕರೆದ ನಾಯಕರ ಗೋಷ್ಠಿಯಲ್ಲಿ ತಿಲಕ್ ಸ್ವರಾಜ್ಯದ ಭರವಸೆ ನೀಡುವ ಮನವಿ ಮಾಡಿದರು. ಸ್ವರಾಜ್ಯದ ಉಲ್ಲೇಖವನ್ನು ಇಷ್ಟಪಡದ ಗವರ್ನರ್ ತಿಲಕ್ಗೆ ಕುಳಿತುಕೊಳ್ಳುವಂತೆ ಆದೇಶಿಸಿದಾಗ ಕೋಪಗೊಂಡ ತಿಲಕ್ ಪ್ರತಿಭಟಿಸಿ ಆ ಸಭೆಯಿಂದ ಹೊರನಡೆದರು. ಗಾಂಧಿ ಮತ್ತು ಮರಾಠ ಪತ್ರಿಕೆಯ ಸಂಪಾದಕರಾಗಿದ್ದ ಎನ್.ಸಿ. ಕೇಳ್ಕರ್ ಸಹ ಇವರನ್ನು ಅನುಸರಿಸಿ ಸಭೆಯಿಂದ ಹೊರನಡೆದರು. ಆನಂತರ ತಿಲಕ್ ಪೂರ್ಣ ಪ್ರಮಾಣದ ಸ್ವರಾಜ್ಯ ಚಳುವಳಿ ಆರಂಭಿಸಿದರು. 1916ರಲ್ಲಿ ಆನಿ ಬೆಸೆಂಟ್ ಆರಂಭಿಸಿದ ಚಳುವಳಿ ಕೂಡ ಅದೇ ಹೆಸರು ಮತ್ತು ಉದ್ದೇಶಗಳನ್ನು ಹೊಂದಿತ್ತು. ಅಕ್ಟೋಬರ್ 1914ರಲ್ಲಿ ಮರಾಠ ಪತ್ರಿಕೆಯು ಭಾರತೀಯ ಸೇನಾಪಡೆಗಳು ಫ್ರಾನ್ಸ್ ತಲುಪಿವೆ ಎಂದು ತಿಳಿದು ಭಾರತೀಯ ಹೃದಯಗಳು ಉತ್ಸುಕವಾಗಿವೆ ಎಂದು ಬರೆಯಿತು. ಅದೇ ಸಮಯದಲ್ಲಿ ಭಾರತೀಯನೊಬ್ಬನಿಗೆ ಮೊದಲ ವಿಕ್ಟೋರಿಯಾ ಕ್ರಾಸ್ ಪ್ರಶಸ್ತಿ ನೀಡಿದ್ದನ್ನು ಸಹ ಅನೇಕ ಪತ್ರಿಕೆಗಳು ದೊಡ್ಡ ಶೀರ್ಷಿಕೆಯಲ್ಲಿ ಪ್ರಕಟಿಸಿದವು. 1916ರಲ್ಲಿ ಹೋಮ್ ರೂಲ್ ಲೀಗ್ ಆರಂಭಿಸಿದ ಆನಿ ಬೆಸೆಂಟ್ ತನ್ನ ಚಳುವಳಿಗೆ ಬೆಂಬಲ ಕ್ರೋಢೀಕರಿಸಲು ಒಂದು ವಾರಪತ್ರಿಕೆ ಹಾಗೂ ದಿನಪತ್ರಿಕೆಯೊಂದನ್ನು ಆರಂಭಿಸಿದರು. ಸ್ವಯಂ ಆಡಳಿತದ ವಸಾಹತುಗಳ ಶಾಸಕಾಂಗಗಳಿಗೆ ಅಧಿಕಾರದಲ್ಲಿ ಸಮಾನತೆ ನೀಡಿ ಗ್ರಾಮ ಕೌನ್ಸಿಲ್ಗಳಿಂದ ರಾಷ್ಟ್ರೀಯ ಸಂಪತ್ತಿನ ತನಕ ಸಂಪೂರ್ಣ ಸ್ವಯಾಡಳಿತ ಮಾಡುವ ಧ್ಯೇಯವನ್ನು ನಾವು ರಾಜಕೀಯ ಸುಧಾರಣೆಯಲ್ಲಿ ಹೊಂದಿದ್ದೇವೆ ಎಂದು ತಮ್ಮ ಗುರಿಯನ್ನು ಆನಿ ಬೆಸೆಂಟ್ ವ್ಯಕ್ತಪಡಿಸಿದ್ದರು. ಬೆಸೆಂಟ್ ಅವರ ಪತ್ರಿಕೆ ನ್ಯೂ ಇಂಡಿಯಾದ ಮೂಲ ನಾಮಧೇಯ ಇಂಡಿಯನ್ ಸ್ಟ್ಯಾಂಡರ್ಡ್. 1913ರಲ್ಲಿ ಅದನ್ನು ಖರೀದಿಸಿ ಹೊಸ ನಾಮಕರಣ ಮಾಡಲಾಯಿತು. ಆಂಗ್ಲ ವ್ಯಕ್ತಿಯೊಬ್ಬನಿಂದ 1877ರಲ್ಲಿ ತ್ರೈವಾರ ಪತ್ರಿಕೆಯಾಗಿ ಆರಂಭಗೊಂಡ ದಿ ಮದ್ರಾಸ್ ಸ್ಟ್ಯಾಂಡರ್ಡ್ 1892ರಲ್ಲಿ ಜಿ ಪರಮೇಶ್ವರ ಪಿಳ್ಳೈ ಕೈಗೆ ಬಂತು. ದಿನಪತ್ರಿಕೆಯಾಗಿ ಪರಿವರ್ತಿಸಲ್ಪಟ್ಟ ನ್ಯೂ ಇಂಡಿಯಾ ಪತ್ರಿಕೆಯು ಹೋಮ್ ರೂಲ್ ಚಳುವಳಿಯ ಪ್ರಬಲ ಅಸ್ತ್ರವಾಯಿತು. ಆ ಚಳುವಳಿಯು ರಾಷ್ಟ್ರೀಯ ನಾಯಕತ್ವವು ಬೆಸೆಂಟ್ರಿಂದ ಗಾಂಧೀಜಿಗೆ ಬರುವ ತನಕ ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿತ್ತು. ಭಾರತೀಯ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದು ದಿನ ಬಿಟ್ಟು ದಿನ ಕಠೋರವಾದ ಲೇಖನಗಳನ್ನು ಬರೆಯುತ್ತಿದ್ದ ಆನಿ ಬೆಸೆಂಟ್ ಅನೇಕ ಬಾರಿ ಕಾನೂನಿನೊಂದಿಗೆ ಸಂಘರ್ಷಕ್ಕೆ ಇಳಿದಿದ್ದರು. 1910ರ ಪತ್ರಿಕಾ ಕಾನೂನಿನಡಿಯಲ್ಲಿ ಅವರ ಪತ್ರಿಕೆ ವಿರುದ್ಧ ಅನೇಕ ಬಾರಿ ಕ್ರಮ ಕೈಗೊಳ್ಳಲಾಯಿತು. ಅವರು ಠೇವಣಿ ಇಟ್ಟಿದ್ದ ಒತ್ತೆ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು ಹೊಸ ಒತ್ತೆ ಹಣಕ್ಕಾಗಿ ಒತ್ತಾಯಿಸಲಾಯಿತು. ಆದಾಗ್ಯೂ ಬೆಸೆಂಟ್ ಎದೆಗುಂದದೆ ಕಾನೂನನ್ನು ಉಲ್ಲಂಘಿಸದ ತೀಕ್ಷ್ಣವಾದ ಭಾಷೆಯಲ್ಲಿ ಬರೆಯುವುದನ್ನು ಮುಂದುವರೆಸಿದರು. ಇದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಬೆಸೆಂಟ್ ಒಬ್ಬ ವಕೀಲೆ ಅಲ್ಲದಿದ್ದರೂ
ಶ್ರೇಷ್ಠ ಕಾನೂನು ತಜ್ಞರೂ ಕೂಡ ನಾಚುವಂತೆ ಬರೆಯುತ್ತಿದ್ದರು. ಅವರ ಮುಖ್ಯ ಲೇಖನಗಳನ್ನು ಅನೇಕ ವಕೀಲರು ಚರ್ಚಿಸುತ್ತಿದ್ದರು. ನ್ಯೂ ಇಂಡಿಯಾ ಪತ್ರಿಕೆಯು ಭಾರತದ ಸಮಗ್ರ ಪತ್ರಿಕೋದ್ಯಮಕ್ಕೆ ಹೊಸ ಆಯಾಮ ನೀಡಿತು ಎನ್ನಬಹುದು. ಅದರ ಪ್ರವೇಶಕ್ಕೆ ಮೊದಲು ಶ್ರೇಷ್ಠ ಸಂಪಾದಕರೂ ಕೂಡ ತಮ್ಮ ವಿಚಾರಗಳಿಗೆ ಮುಕ್ತ ಮತ್ತು ನಿರ್ಭೀತ ಅಭಿವ್ಯಕ್ತಿ ನೀಡಲು ಹೆಣಗುತ್ತಿದ್ದರು. 1916ರಲ್ಲಿ ಪತ್ರಿಕಾ ಕಾಯ್ದೆಯಂತೆ ನ್ಯೂ ಇಂಡಿಯಾದಿಂದ 2,000 ರೂಪಾಯಿಗಳ ಒತ್ತೆ ಹಣಕ್ಕಾಗಿ ಒತ್ತಾಯಿಸಿದಾಗ ದಿ ಹಿಂದೂ ಪತ್ರಿಕೆಯು ಆ ಕ್ರಮವನ್ನು ಶ್ರೀಮತಿ ಆನಿ ಬೆಸೆಂಟ್ರ ಪ್ರಭಾವ ತಗ್ಗಿಸಲು ತೆಗೆದುಕೊಂಡ ಘೋರ ನಿರ್ಧಾರ ಎಂದು ಕರೆಯಿತು. ಆಕರ್ಷಕ ವ್ಯಕ್ತಿತ್ವ ಮತ್ತು ಉದಾರವಾದಿ ನಿಲುವುಗಳನ್ನು ಹೊಂದಿದ್ದ ಮಹಿಳೆ ಬೆಸೆಂಟ್ ಅಪೂರ್ವ ಸೇವೆ ಸಲ್ಲಿಸಿದರು ಮತ್ತು ಭಾರತದಲ್ಲಿ ಸ್ವರಾಜ್ಯದ ಚಳುವಳಿಗೆ ಪ್ರಬಲ ಪ್ರಚೋದನೆ ನೀಡಿದರು. 4 ತಿಂಗಳೊಳಗೆ ಮತ್ತೆ ಸರ್ಕಾರ ಒತ್ತೆ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು ಹೊಸದಾಗಿ ನೀಡುವಂತೆ ಒತ್ತಾಯಿಸಿತು. ಅದನ್ನು ಪಾವತಿಸಲಾಯಿತಾದರೂ 1917ರಲ್ಲಿ ಭಾರತದ ರಕ್ಷಣೆ ನಿಯಮಗಳಡಿಯಲ್ಲಿ ಬೆಸೆಂಟ್ ಮತ್ತು ಅವರ 2 ಸಹಾಯಕರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು. ದಿ ಮದ್ರಾಸ್ ಮೇಲ್ ಬೆಸೆಂಟ್ ಮತ್ತವರ ಸಹಾಯಕರ ಬಿಡುಗಡೆಯನ್ನು ಟೀಕಿಸಿತ್ತು. 1919ರಲ್ಲಿ ಪಂಜಾಬ್ನಲ್ಲಿ ನಡೆದ ಮಾರ್ಷಲ್ ಲಾ ಘಟನೆಗಳು ಮತ್ತು ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡದ ನಂತರ ದೇಶದಾದ್ಯಂತ ಪತ್ರಿಕೆಗಳನ್ನು ಶಿಕ್ಷಿಸುವ ಮತ್ತು ಒತ್ತೆ ಹಣಕ್ಕಾಗಿ ಮುಟ್ಟುಗೋಲು ಹಾಕಿಕೊಳ್ಳುವ ಅನೇಕ ಘಟನೆಗಳ ಅಲೆ ಕಾಣಿಸಿಕೊಂಡಿತು. ತುಂಬ ಗೌರವಯುತ ರಾಷ್ಟ್ರೀಯವಾದಿ ಪತ್ರಿಕೆಗಳಿಗೆ ಕೂಡ ದಮನಕಾರಿ ಧೋರಣೆಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಪಂಜಾಬಿನಿಂದ ಬರುವ ಸುದ್ದಿಗಳನ್ನು ತಡೆಹಿಡಿಯಲಾಯಿತು. ಗುಟ್ಟಾಗಿ ವರದಿಗಳನ್ನು ಕಳಿಸುತ್ತಿದ್ದ ಬಾತ್ಮೀದಾರರನ್ನು ಆ ಉದ್ದೇಶಕ್ಕಾಗಿಯೇ ಮಾಡಿದ ವಿಶೇಷ ಕಾನೂನಿನಡಿ ಬಂಧಿಸಿ ಶಿಕ್ಷಿಸಲಾಯಿತು. ಸರ್ಕಾರವನ್ನು ಪ್ರಬಲವಾಗಿ ಟೀಕಿಸಿದ ಪತ್ರಿಕೆಗಳಿಗೆ ನಿರ್ಬಂಧ ಹೇರಲಾಯಿತು ಮತ್ತು ಅವುಗಳಿಂದ ಅತಿಯಾದ ಒತ್ತೆ ಹಣ ಕೇಳಲಾಯಿತು. ಸರ್ಕಾರದ ಶಾಪಕ್ಕೆ ಬಲಿಯಾದ ಮತ್ತೊಂದು ಪತ್ರಿಕೆ ದಿ ಬಾಂಬೆ ಕ್ರಾನಿಕಲ್. ಬಿ.ಜಿ. ಹಾರ್ನಿಮನ್ ಸಂಪಾದಕತ್ವದ ಆ ಪತ್ರಿಕೆ ಪಂಜಾಬ್ ಘಟನೆಗಳ ಬಗ್ಗೆ ವಿಸ್ತಾರವಾದ ವರದಿಗಳನ್ನು ಪ್ರಕಟಿಸುತ್ತಿತ್ತು. ಪತ್ರಿಕೆ ಮೇಲೆ ಪೂರ್ವ ಸೆನ್ಸಾರ್ಶಿಪ್ ಹೇರಿದಾಗ ಕೆಲವು ದಿನಗಳ ತನಕ ಪತ್ರಿಕೆಯು ಖಾಲಿ ಸಂಪಾದಕೀಯ ಅಂಕಣಗಳೊಂದಿಗೆ ಪ್ರಕಟವಾಯಿತು. ಸ್ವತಃ ಹಾರ್ನಿಮನ್ ಬಂಧಿಸಲ್ಪಟ್ಟು ಗಡೀಪಾರು ಮಾಡಲ್ಪಟ್ಟರು. ಗವರ್ನರ್ ಅವರನ್ನು ಟೀಕಿಸುವ ಬ್ಲೇಸಿಂಗ್ ಇಂಡಿಸ್ಕ್ರಿಷನ್ ಎಂಬ ಸಂಪಾದಕೀಯ ಪ್ರಕಟಿಸಿದ್ದಕ್ಕಾಗಿ ಪಂಜಾಬಿನಲ್ಲಿ ಟ್ರಿಬ್ಯೂನ್ ಪತ್ರಿಕೆಯ ಸಂಪಾದಕ ಕಾಳಿನಾಥ್ ರಾಯ್ ಅವರನ್ನು ಬಂಧಿಸಿ 2 ವರ್ಷಗಳ ಜೈಲು ಶಿಕ್ಷೆ ನೀಡಲಾಗಿತ್ತು. ಬಾಂಬೆ ಕ್ರಾನಿಕಲ್ ಪತ್ರಿಕೆಯನ್ನು ಬಲವಂತವಾಗಿ ನಿಲ್ಲಿಸಲಾಯಿತಾದರೂ 10,000 ರೂಪಾಯಿಗಳ ಒತ್ತೆ ಹಣವನ್ನು ಪಾವತಿಸಿದ ನಂತರ ಕಠಿಣ ಸೆನ್ಸಾರ್ಶಿಪ್ನಡಿಯಲ್ಲಿ ಅದರ ಪ್ರಕಟಣೆಗೆ ಅವಕಾಶ ನೀಡಲಾಯಿತು. ಪಂಜಾಬ್ ಘಟನೆಗಳ ಬಗ್ಗೆ ಲೇಖನಗಳನ್ನು ಪ್ರಕಟಿಸಿದ್ದಕ್ಕಾಗಿ ಅಮೃತ್ ಬಜಾರ್ ಪತ್ರಿಕೆ 5,000 ರೂಪಾಯಿಗಳ ಒತ್ತೆ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು ಹೊಸದಾಗಿ ಒತ್ತೆ ಹಣ ಠೇವಣಿಯನ್ನು ಇಡುವಂತೆ ಕೇಳಲಾಯಿತು. ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡದ ಖಳನಾಯಕ ಜನರಲ್ ಡಯರ್ನ ಕ್ರಮವನ್ನು ಬೆಂಬಲಿಸಿದ್ದವು. ಇನ್ನೊಂದು 1857ರ ಸಿಪಾಯಿ ದಂಗೆಯಂತಹ ಘಟನೆ ನಡೆಯುವ ಅಪಾಯದಿಂದ ಭಾರತವನ್ನು ರಕ್ಷಿಸಿದ ಸೇವೆಗಾಗಿ ಗೌರವದ ಖಡ್ಗದೊಂದಿಗೆ ಸನ್ಮಾನಿಸಲು ಪಂಜಾಬಿನ ಗವರ್ನರ್ ಮೈಕೆಲ್ ಓ ಡಯರ್ಗೆ ನೀಡುವ ನಿಧಿಯನ್ನು ಸ್ಥಾಪಿಸುವಂತೆ ಪ್ರಸ್ತಾವನೆಯನ್ನು ಇಟ್ಟನು. ಈ ಪ್ರಸ್ತಾವನೆಯನ್ನು ಬೆಂಬಲಿಸಿ ದಿ ಪಯನಿಯರ್ ಪತ್ರಿಕೆ ಅನೇಕ ಪತ್ರಗಳನ್ನು ಪ್ರಕಟಿಸಿತ್ತು. ಲಂಡನ್ನಿನ ದಿ ಮಾರ್ನಿಂಗ್ ಪೋಸ್ಟ್ ಗೌರವ ನಿಧಿಯೊಂದನ್ನು ಸ್ಥಾಪಿಸಿದಾಗ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಮತ್ತು ಭಾರತದಲ್ಲಿದ್ದ ಆಂಗ್ಲರು ಅದಕ್ಕೆ ಹಣ ಸುರಿದರು. ದಿ ಪಯನಿಯರ್ ಮತ್ತು ಕಲ್ಕತ್ತಾದ ಇಂಗ್ಲಿಷ್ಮನ್ ಪತ್ರಿಕೆಗಳು ತಲಾ 10,000 ರೂಪಾಯಿಗಳನ್ನು ಕಳುಹಿಸಿಕೊಟ್ಟವು. ಮಾರ್ನಿಂಗ್ ಪೋಸ್ಟ್ನ ಕಲ್ಕತ್ತಾ ಬಾತ್ಮೀದಾರ ದಿ ಮದ್ರಾಸ್ ಮೇಲ್ ಮತ್ತು ದಿ ಸಿವಿಲ್ ಅಂಡ್ ಮಿಲಿಟರಿ ಗೆಜೆಟ್ ಈ ಪತ್ರಿಕೆಗಳಿಂದ ತಲಾ 5,000 ರೂಪಾಯಿಗಳನ್ನು ಸಂಗ್ರಹಿಸಿದ್ದರು. ಪಂಜಾಬ್ ಘಟನೆಗಳ ನಂತರ ಸರ್ಕಾರದ ದಮನಕಾರಿ ಧೋರಣೆಯಿಂದ ನಲುಗಿದ ಪತ್ರಿಕೆಗಳಲ್ಲಿ ಒಂದಾದ ದಿ ಬಾಂಬೆ ಕ್ರಾನಿಕಲ್ ಅನ್ನು 1913ರಲ್ಲಿ ಸರ್ ಫಿರೋಜ್ ಶಾ ಮೆಹ್ತಾ ಎಂಬ ಮುಂಬಯಿಯ ಖ್ಯಾತ ಕಾಂಗ್ರೆಸ್ ನಾಯಕ ಆರಂಭಿಸಿದರು. ಪತ್ರಿಕೆ ಪ್ರಾರಂಭಿಸುವ ಉದ್ದೇಶ ಆಗ ಮುಂಬಯಿ ನಗರದಲ್ಲಿ ಕೇವಲ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳಿದ್ದು ಯಾವುದೇ ರಾಷ್ಟ್ರೀಯವಾದಿ ಆಂಗ್ಲ ದೈನಿಕವಿಲ್ಲದ ಶೂನ್ಯವನ್ನು ತುಂಬುವುದಾಗಿತ್ತು. ಪತ್ರಿಕೆ ಆರಂಭಿಸಲು ಅಗತ್ಯವಾದ ಹಣವನ್ನು ಮೆಹ್ತಾ ಸುಲಭವಾಗಿ ಸಂಗ್ರಹಿಸಿದರು ಮತ್ತು ಆಂಗ್ಲ ವ್ಯಕ್ತಿ ಬಿ.ಜಿ. ಹಾರ್ನಿಮನ್ ಅವರನ್ನು ಸಂಪಾದಕರನ್ನಾಗಿ ನೇಮಿಸಿದ್ದರು. ಕ್ರಾನಿಕಲ್ ಅತಿ ಶೀಘ್ರದಲ್ಲೇ ರಾಷ್ಟ್ರೀಯ ಕಾರಣಕ್ಕಾಗಿ ಹೋರಾಡುವ ಅಗ್ರಗಣ್ಯ ಭಾರತೀಯ ಆಂಗ್ಲ ದೈನಿಕವಾಗಿ ಮೂಡಿಬಂತು. ಪತ್ರಿಕೆಯು ತನ್ನ ಇರುವಿಕೆಯುದ್ದಕ್ಕೂ ಅನೇಕ ಕಷ್ಟಗಳನ್ನು ಎದುರಿಸಿತು. ಗಾಂಧೀಜಿ ಮತ್ತು ಅವರ ಅಸಹಕಾರಿ ಚಳುವಳಿಯ ಪ್ರಬಲ ಬೆಂಬಲಿಗ ಪತ್ರಿಕೆಯಾಗಿ ಯಶಸ್ವಿಯಾಗಿ ಮೂಡಿಬಂತು. 1909ರಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅಹಮದಾಬಾದ್ನಲ್ಲಿ ದಿ ಲೀಡರ್ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ನಂತರ ಅದು ಇ.ವೈ. ಚಿಂತಾಮಣಿ ಅವರ ಸಂಪಾದಕತ್ವದಲ್ಲಿ ಮಂದಗಾಮಿ ಅಭಿಪ್ರಾಯಕ್ಕೆ ಧ್ವನಿ ನೀಡುವ ಒಂದು ಶ್ರೇಷ್ಠ ಪತ್ರಿಕೆಯಾಗಿ ಮೂಡಿಬಂತು. ಬ್ರಿಟಿಷ್ ಮಾಲೀಕತ್ವದ ಮದ್ರಾಸ್ ಮೇಲ್ಗಿಂತ
ಹೆಚ್ಚಿನ ಲಾಭ ಪಡೆಯಲು ವೃತ್ತಿಯ ಕೆಲವು ನಿಲುವುಗಳನ್ನು ಅಂಗೀಕರಿಸಿದ ದಿ ಹಿಂದೂ ಪತ್ರಿಕೆ ಹೊರತಾಗಿ ಹೆಚ್ಚಿನ ಭಾರತೀಯ ಪತ್ರಿಕೆಗಳು ತಮ್ಮ ಪ್ರಯತ್ನದ ವ್ಯಾಪಾರ ಭಾಗವನ್ನು ನಿರ್ಲಕ್ಷಿಸಿದ್ದವು. ಅನೇಕ ಅಧಿಕಾರಶಾಹಿ ನಿರ್ಬಂಧಗಳಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಭವಿಷ್ಯದ ಕನಸು ಕಾಣದೆ ವರ್ತಮಾನದಲ್ಲಿಯೇ ಜೀವಿಸುವ ಅಗಾಧ ಒತ್ತಡದಲ್ಲಿ ಅವು ತಮ್ಮ ಅಸ್ತಿತ್ವ ಉಳಿಸಿಕೊಂಡವು. 1919ರಲ್ಲಿ ಪಂಡಿತ್ ಮೋತಿಲಾಲ್ ನೆಹರೂರವರು ಲಕ್ನೋದಲ್ಲಿ ಸೈಯದ್ ಹುಸೇನ್ ನಾಯಕತ್ವದಲ್ಲಿ ದಿ ಇಂಡಿಪೆಂಡೆಂಟ್ ಪತ್ರಿಕೆ ಆರಂಭಿಸಿದರು. ಮುಂಬಯಿಯಲ್ಲಿ ಸ್ವರಾಜ್ಯ ಪಕ್ಷವು 1918ರಲ್ಲಿ ಯಂಗ್ ಇಂಡಿಯಾ ಪತ್ರಿಕೆಯನ್ನು ಆರಂಭಿಸಿತು. ಅದನ್ನು ನಂತರ ಗಾಂಧೀಜಿ ಖರೀದಿಸಿದರು. ಮದ್ರಾಸಿನಲ್ಲಿ ಚಳುವಳಿ ಸಂಘಟಿಸಿದ ಜಸ್ಟಿಸ್ ಪಾರ್ಟಿ ತನ್ನದೇ ಆದ ಸ್ವಂತ ಪತ್ರಿಕೆ ಆರಂಭಿಸಿತು. ತನ್ನ ಲೇಖನಿ ಹಾಗೂ ನಾಲಿಗೆಯನ್ನು ಸಮಾನ ಬಲ ಮತ್ತು ಸರಾಗತೆಯಲ್ಲಿ ಉಪಯೋಗಿಸುವ ಚಾಕಚಕ್ಯತೆ ಇದ್ದ ಪಕ್ಷದ ನಾಯಕ ಡಾಕ್ಟರ್ BM ನಾಯರ್ ಪತ್ರಿಕೆಯನ್ನು ಸಂಪಾದಿಸುತ್ತಿದ್ದರು. ಈ ಅವಧಿಯಲ್ಲಿ ಭಾಷಾ ಪತ್ರಿಕೋದ್ಯಮದ ಪ್ರಭಾವ ನಿಧಾನವಾಗಿ ಪ್ರಬಲವಾಗುತ್ತಾ ಬಂತು. ಗಾಂಧೀಜಿ ರಾಷ್ಟ್ರೀಯ ಚಳುವಳಿಯ ನಾಯಕತ್ವ ವಹಿಸಿಕೊಂಡಾಗ ಅದು ತನ್ನ ಉತ್ತುಂಗ ತಲುಪಿ ಅದು ಸ್ಥಳೀಯ ಭಾಷೆಗಳಲ್ಲಿ ನೇರವಾಗಿ ತಲುಪುತ್ತಿದ್ದ 1.5 ಕೋಟಿ ಶಿಕ್ಷಿತರ ಮೇಲಲ್ಲದೆ ಇನ್ನೂ ಅನೇಕರ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರಿತು. ಅವರ ವಿಚಾರಗಳು ಮತ್ತು ಭಾವನೆಗಳನ್ನು ಬದಲಾಯಿಸುವಲ್ಲಿ ಈ ಪತ್ರಿಕೆಗಳು ಸಾಕಷ್ಟು ಶ್ರಮವಹಿಸಿದವು. ಭಾರತೀಯ ರಾಜಕೀಯಕ್ಕೆ ಗಾಂಧೀಜಿ ಪ್ರವೇಶ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ನಾಯಕತ್ವ ಭಾರತೀಯ ಪತ್ರಿಕೋದ್ಯಮದಲ್ಲಿ ಹೊಸ ಹುರುಪು ತಂದಿತು. ಸ್ವಾತಂತ್ರ್ಯದ ಅಹಿಂಸಾ ಹೋರಾಟಗಳಲ್ಲಿ ರಾಷ್ಟ್ರೀಯವಾದಿ ಪತ್ರಿಕೆಗಳು ಸತ್ಯಾಗ್ರಹಿಗಳ ಜೊತೆಯಲ್ಲಿ ಮುನ್ನಡೆದವು. ಅದು ಭಾರತೀಯ ಪತ್ರಿಕೋದ್ಯಮದ ಅತ್ಯುತ್ತಮ ಕಾಲವಾಗಿದ್ದು ದೇಶೀಯ ಪತ್ರಿಕೋದ್ಯಮದ ಸುವರ್ಣ ಯುಗ ಎಂದು ಕರೆಸಿಕೊಳ್ಳುತ್ತದೆ. ಅದಕ್ಕಿಂತ ಮೊದಲು ಅಥವಾ ಸ್ವಾತಂತ್ರ್ಯದ ನಂತರ ಎಂದೂ ಕೂಡ ಪತ್ರಿಕೋದ್ಯಮದಿಂದ ಅಷ್ಟು ಅಗಾಧ ದೇಶಭಕ್ತಿ ಹರಿದು ಬರಲಿಲ್ಲ ಮತ್ತು ತಾಯಿನಾಡಿನ ಸ್ವಾತಂತ್ರ್ಯಕ್ಕಾಗಿ ಪೂರ್ಣ ನಿಷ್ಠೆ ತೋರಲಿಲ್ಲ ಎಂಬುದು ಸತ್ಯ. ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಅನೇಕ ಪತ್ರಿಕೆಗಳು ಮತ್ತು ಪತ್ರಕರ್ತರನ್ನು ತಮ್ಮ ವೀರತನ ಮತ್ತು ತ್ಯಾಗಗಳಿಗಾಗಿ ನೆನಪಿಸಿಕೊಳ್ಳಲಾಗುತ್ತದೆ. 1919 ಮತ್ತು 47ರ ನಡುವಿನ ಅವಧಿಯಲ್ಲಿ ಭಾರತೀಯ ಪತ್ರಿಕೋದ್ಯಮ ಗಾಂಧೀಜಿಯ ಸ್ವಾತಂತ್ರ್ಯ ಸಂದೇಶದಿಂದ ತುಂಬಿ ತುಳುಕುತ್ತಿತ್ತು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗಲೇ 1903ರಲ್ಲಿ ತಮ್ಮ ಮೊದಲ ಪತ್ರಿಕೆ ಇಂಡಿಯನ್ ಒಪಿನಿಯನ್ ಆರಂಭಿಸಿದ್ದರು. ಭಾರತಕ್ಕೆ ಬಂದ ಮೇಲೆ 1919ರಲ್ಲಿ ಮುಂಬಯಿಯ ಜಮ್ನಾ ದಾಸ್ ಮತ್ತು ದ್ವಾರಕಾದಾಸ್ ಅವರಿಂದ ಯಂಗ್ ಇಂಡಿಯಾ ಪತ್ರಿಕೆಯನ್ನು ಖರೀದಿಸಿದ್ದಲ್ಲದೆ ನವಜೀವನ ಹೆಸರಿನ ಗುಜರಾತಿ ವಾರಪತ್ರಿಕೆಯನ್ನು ಸಹ ಆರಂಭಿಸಿದರು. ಅವರು ಹೇಳಿದಂತೆ ಪತ್ರಿಕೆಯ ಉದ್ದೇಶಗಳಲ್ಲಿ ಮೊದಲನೆಯದು ಜನಪ್ರಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಅಭಿವ್ಯಕ್ತಿ ನೀಡುವುದು. ಎರಡನೆಯದು ಜನರಲ್ಲಿ ಕೆಲವು ಅಗತ್ಯ ಮನೋಭಾವನೆಗಳನ್ನು ಬೆಳೆಸುವುದು ಮತ್ತು ಮೂರನೆಯದು ಜನಪ್ರಿಯ ದೋಷಗಳನ್ನು ನಿರ್ಭೀತಿಯಿಂದ ಬಯಲಿಗೆಳೆಯುವುದಾಗಿತ್ತು. ಒಬ್ಬ ಸಂಪಾದಕನಾಗಿ ಗಾಂಧೀಜಿ ತಾವಾಗಿಯೇ ಕಠಿಣ ಗುಣಮಟ್ಟಗಳನ್ನು ಹೇರಿಕೊಂಡಿದ್ದರು. ಅದನ್ನು ಅನುಸರಿಸುವುದು ಇತರರಿಗೆ ಕಷ್ಟವಾಗುತ್ತಿತ್ತು. ಜಾಹೀರಾತುಗಳನ್ನು ಸ್ವೀಕರಿಸದೆ ಅವರು ಪತ್ರಿಕೆಯ ಚಂದಾದಾರರ ಆದಾಯದಿಂದ ಬದುಕಬೇಕೆಂಬ ಪ್ರಬಲವಾಗಿ ನಂಬಿದ್ದರು. ಗಾಂಧೀಜಿ ಪತ್ರಿಕೆಗಳ ಮೇಲಿನ ಯಾವುದೇ ನಿರ್ಬಂಧಗಳನ್ನು ಸ್ವೀಕರಿಸುತ್ತಿರಲಿಲ್ಲ. ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಸರ್ಕಾರದ ಪ್ರಹಾರಕ್ಕೆ ತನ್ನನ್ನು ಅರ್ಪಿಸುವ ಬದಲು ಪತ್ರಿಕೆ ನಿಲ್ಲಿಸುವುದೇ ಲೇಸು ಎಂದು ನಂಬಿದ ಗಾಂಧೀಜಿ ಪತ್ರಿಕಾ ಕಾಯ್ದೆಯನ್ನು ಸಂವಿಧಾನದ ಕಪ್ಪು ಕಾನೂನುಗಳಲ್ಲಿ ಒಂದೆಂದು ಕರೆದಿದ್ದಾರೆ. ಗಾಂಧೀಜಿಯ ಬರವಣಿಗೆ ಶೈಲಿ ಸರಳವಾದರೂ ಪರಿಣಾಮಕಾರಿಯಾಗಿತ್ತು. ಅವರು ಓದುಗರನ್ನು ಆಕರ್ಷಿಸಲು ಸರಳ ಪದಗಳು ಮತ್ತು ಚಿಕ್ಕ ವಾಕ್ಯಗಳನ್ನು ಬಳಸುತ್ತಿದ್ದರು. ಅವರ ಬರಹಗಳಿಗೆ ವ್ಯಾಪಕ ಪ್ರಸರಣವಿತ್ತು. ಗಾಂಧೀಜಿಯ ಲೇಖನಗಳು ದೇಶದಾದ್ಯಂತ ಪತ್ರಿಕೆಗಳಲ್ಲಿ ಮುಕ್ತವಾಗಿ ಪ್ರಕಟವಾಗುತ್ತಿದ್ದವು. ಅವರು ಹೃದಯಪೂರ್ವಕವಾಗಿ ತನ್ನ ಆಂತರಿಕ ವಿಚಾರಗಳನ್ನು ಮತ್ತು ಭಾವನೆಗಳನ್ನು ಓದುಗರ ಜೊತೆ ಹಂಚಿಕೊಳ್ಳುತ್ತಿದ್ದ ಕಾರಣ ಅವರಿಂದ ಭಾವನಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿತ್ತು. ದೇಶದಾದ್ಯಂತ ಲಕ್ಷಾಂತರ ಜನರು ಪ್ರತಿ ವಾರ ಅವರ ಸಂದೇಶಗಳನ್ನು ಓದಲು ಕಾತರದಿಂದ ಕಾಯುತ್ತಿದ್ದರು. ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕಟವಾದ 3 ಲೇಖನಗಳಿಗಾಗಿ 1922ರ ಮಾರ್ಚ್ನಲ್ಲಿ ಪ್ರಕಾಶಕ ಶಂಕರ್ಲಾಲ್ ಬ್ಯಾಂಕರ್ ಜೊತೆ ಗಾಂಧೀಜಿಯವರನ್ನು ದೇಶದ್ರೋಹದ ಆಪಾದನೆ ಮೇಲೆ ವಿಚಾರಣೆಗೆ ಒಳಪಡಿಸಲಾಯಿತು. ಅಪರಾಧಿ ಎಂದು ಗಾಂಧೀಜಿಗೆ 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ಸೆರೆಮನೆಗೆ ತಳ್ಳಿದ ಬ್ರಿಟಿಷ್ ಆಡಳಿತ ಹದಗೆಟ್ಟ ಆರೋಗ್ಯದ ಕಾರಣದಿಂದ 1924ರ ಫೆಬ್ರವರಿಯಲ್ಲಿ ಅವರನ್ನು ಬಿಡುಗಡೆ ಮಾಡಿತು. ಗಾಂಧೀಜಿ ಭಾರತೀಯ ಪತ್ರಿಕೋದ್ಯಮದ ಮೇಲೆ ಅಗಾಧ ಪ್ರಭಾವವನ್ನು ಬೀರಿದ್ದಾರೆ. ಅವರು ಅನೇಕ ಬಾರಿ ವೈಯಕ್ತಿಕವಾಗಿ ಅಥವಾ ತನ್ನ ಪತ್ರಿಕೆಗಳ ಅಂಕಣಗಳಲ್ಲಿ ಇತರ ಸಂಪಾದಕರ ಜೊತೆ ವಾಗ್ಯುದ್ಧಕ್ಕೆ ಇಳಿದಿದ್ದೂ ಉಂಟು. ಅವರ ವಿಸ್ತಾರವಾದ ಆಸಕ್ತಿ, ಸರಳತೆಯ ಪ್ರತಿಭೆ, ಹೆಚ್ಚು ಜನರನ್ನು ತಲುಪಬೇಕೆಂಬ ತುಡಿತ ಮತ್ತು ತನ್ನ ಚಟುವಟಿಕೆಗಳ ಲಘು ಬಗೆಯ ಸ್ವರೂಪ ಮುಂತಾದವುಗಳಿಗಾಗಿ ಅವರು ಗುರುತಿಸಿಕೊಂಡಿದ್ದ ಪತ್ರಿಕೆಗಳಲ್ಲಿ ಶೀಘ್ರ ಬೆಳವಣಿಗೆ ಕಂಡುಬಂತು.
ಗಾಂಧೀಜಿ ಅನೇಕ ಭಾಷೆಗಳಲ್ಲಿ ಬರೆಯಲು ಮತ್ತು ಪ್ರಕಟಿಸಲು ಪ್ರಭಾವಿತರಾದರು. ಪ್ರಾದೇಶಿಕ ಪತ್ರಿಕೋದ್ಯಮ ಬೆಳೆಯಲು ನಿಧಾನವಾಗಿ ಆರಂಭವಾಯಿತು. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಬಹುತೇಕ ಹೆಚ್ಚಿನ ಎಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ತಮ್ಮ ಮತ್ತು ತಮ್ಮ ಪಕ್ಷದ ವಿಚಾರಗಳನ್ನು ಪ್ರಚಾರ ಮಾಡಲು ಅವರದೇ ಪತ್ರಿಕೆಗಳಿದ್ದವು. ಹೆಚ್ಚಿನ ಭಾರತೀಯ ಪತ್ರಿಕೆಗಳು ಗಾಂಧೀಜಿ ಮತ್ತು ಅಸಹಕಾರ ಚಳುವಳಿಯ ಪರವಾಗಿದ್ದವು. ಭಾರತೀಯ ಭಾಷಾ ಪತ್ರಿಕೋದ್ಯಮ ಬೆಳೆದಂತೆ ಗಾಂಧೀಜಿ ಪರವಾಗಿದ್ದ ಆಂಗ್ಲ ಪತ್ರಿಕೆಗಳಲ್ಲಿ ಪ್ರಸರಣ ಕಡಿಮೆಯಾಯಿತೆಂದು ಬಂಗಾಳದ ಸಂಪಾದಕರುಗಳು ಹೇಳಿಕೊಂಡಿದ್ದಾರೆ. ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಕೂಡ ಕೆಲಮಟ್ಟಿನ ನಷ್ಟ ಅನುಭವಿಸಿದವು. 1933ರಲ್ಲಿ ಭಾರತೀಯರ ವಶಕ್ಕೆ ಬಂದ ಮೊದಲ ಆಂಗ್ಲ ಪತ್ರಿಕೆ ಅಹಮದಾಬಾದ್ನ ದಿ ಪಯನಿಯರ್. ಅದು ಉತ್ತರ ಪ್ರದೇಶದ ಭೂಮಾಲೀಕರು ಮತ್ತು ಭಾರತೀಯ ರಾಷ್ಟ್ರೀಯವಾದದ ವಿರೋಧಿಯಾಗಿದ್ದ ದಿ ಇಂಗ್ಲಿಷ್ಮನ್, ಸ್ಟೇಟ್ಸ್ಮನ್ ಪತ್ರಿಕೆಗಳೊಂದಿಗೆ ವಿಲೀನಗೊಂಡಿತು. 1924ರಲ್ಲಿ ದಿ ಟೈಮ್ಸ್ ಆಫ್ ಇಂಡಿಯಾ ಮತ್ತು ದಿ ಮದ್ರಾಸ್ ಮೇಲ್ ಪತ್ರಿಕೆಗಳು ಭಾರತೀಯ ಉಪಸಂಪಾದಕರುಗಳನ್ನು ನೇಮಕ ಮಾಡಿಕೊಳ್ಳಲು ಆರಂಭಿಸಿದವು. ಸ್ಟೇಟ್ಸ್ಮನ್ ಬಹುಕಾಲ ಭಾರತೀಯರನ್ನು ಆಹ್ವಾನಿಸಲೇ ಇಲ್ಲ. ಗಾಂಧೀಜಿ ಜೈಲಿನಲ್ಲಿದ್ದಾಗ ತನ್ನ ಕೆಲವು ಅನುಯಾಯಿಗಳಲ್ಲಿ ಸಮರ್ಥರಾದವರನ್ನು ಗುರುತಿಸಿ ಪತ್ರಿಕೆ ಸಂಪಾದಿಸಲು ಕೇಳಿಕೊಂಡಿದ್ದರು. ಅವರಲ್ಲಿ ಮುಖ್ಯರಾದವರು ಸಿ ರಾಜಗೋಪಾಲಾಚಾರಿ ಮತ್ತು ಪೋತನ್ ಜೋಸೆಫ್. ಗಾಂಧೀಜಿ ಒಬ್ಬ ಹುಟ್ಟು ಪತ್ರಕರ್ತ. ಬರವಣಿಗೆ ಅವರಿಗೆ ರಕ್ತಗತವಾಗಿತ್ತು. 1932ರಲ್ಲಿ ಅವರು ಜೈಲಿನಲ್ಲಿದ್ದಾಗಲೂ ಧೃತಿಗೆಡದೆ ಹರಿಜನ ಪತ್ರಿಕೆಯನ್ನು ಆರಂಭಿಸಿದರು. ಅದರ ಉದ್ದೇಶ ಅಸ್ಪೃಶ್ಯತೆ ವಿರುದ್ಧದ ಅವರ ಚಳುವಳಿಯನ್ನು ಪ್ರೋತ್ಸಾಹಿಸುವುದಾಗಿತ್ತು. ಆದರೆ ಹರಿಜನ ಪತ್ರಿಕೆ ಬಹುಬೇಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗಾಂಧೀಜಿ ಹಿಂಬಾಲಕರ ಬೈಬಲ್ ಆಗಿ ಪರಿಣಮಿಸಿದ್ದಲ್ಲದೆ ಪತ್ರಿಕೆಗಳಿಗೆ ದೊಡ್ಡ ಸುದ್ದಿಮೂಲವಾಯಿತು. ಪ್ರತಿ ಶನಿವಾರ ಭಾರತೀಯ ಮತ್ತು ವಿದೇಶಿ ಸುದ್ದಿ ಸಂಸ್ಥೆಗಳು ಭಾರತ ಮತ್ತು ವಿದೇಶದಲ್ಲಿರುವ ಪತ್ರಿಕಾ ಕಚೇರಿಗಳಿಗೆ ಗಾಂಧೀಜಿಯ ಲೇಖನಗಳನ್ನು ತಲುಪಿಸಲು ಸ್ಪರ್ಧೆಗಿಳಿಯುತ್ತಿದ್ದವು. 1920 ಮತ್ತು 1946ರ ನಡುವೆ ಗಾಂಧೀಜಿ ಬ್ರಿಟಿಷ್ ಸರ್ಕಾರದ ವಿರುದ್ಧ 3 ಮುಖ್ಯ ಆಂದೋಲನಗಳನ್ನು ಸಂಘಟಿಸಿದರು. ಅವುಗಳಲ್ಲಿ ಅತ್ಯಂತ ದೊಡ್ಡದು, ವ್ಯಾಪಕವಾದುದು ಮತ್ತು ಅಹಿಂಸಾತ್ಮಕವಾದುದೆಂದರೆ 1930ರಲ್ಲಿ ಆರಂಭಿಸಿದ ಉಪ್ಪಿನ ಸತ್ಯಾಗ್ರಹ. ಈ ಘಟನೆಯಲ್ಲಿ ರಾಷ್ಟ್ರೀಯ ಪತ್ರಿಕೋದ್ಯಮ ಸ್ಮರಣಾರ್ಹ ಪಾತ್ರವಹಿಸಿದೆ. 1920ರಲ್ಲಿ ಆರಂಭಗೊಂಡ ಪತ್ರಿಕಾ ಸ್ವಾತಂತ್ರ್ಯದ ಹೋರಾಟ ರಾಜಕೀಯ ಹೋರಾಟದ ಜೊತೆಯಾಗಿಯೇ ದೀರ್ಘವಾಗಿ ಮುಂದುವರಿಯಿತು. 1942ರ ನಾಗರಿಕ ಅವಿಧೇಯತಾ ಚಳುವಳಿಯಲ್ಲಿ ಅದು ತನ್ನ ಶಿಖರಕ್ಕೇರಿತು ಎನ್ನಬಹುದು. 1868ರ ಪತ್ರಿಕಾ ಕಾಯ್ದೆಯ ನಿಯಮಗಳನ್ನು ಪರಿಷ್ಕರಿಸಿ ಸರ್ಕಾರ ಪತ್ರಿಕೆಗಳ ಮೇಲೆ ಪ್ರಹಾರ ಮಾಡಿ 1930ರ ಜುಲೈ ಹೊತ್ತಿಗೆ ಸುಮಾರು 130ಕ್ಕೂ ಹೆಚ್ಚು ಪತ್ರಿಕೆಗಳಿಂದ ಅತಿಯಾದ ಒತ್ತೆಹಣವನ್ನು ಒತ್ತಾಯಿಸಲಾಯಿತು. ಒತ್ತಡ ತಾಳಲಾರದೆ 9 ಪ್ರಮುಖ ಪತ್ರಿಕೆಗಳು ಪ್ರಕಟಣೆ ನಿಲ್ಲಿಸಿದವು. ಸರ್ಕಾರವು ಸುಮಾರು 2,50,000 ರೂಪಾಯಿಗಳನ್ನು ಠೇವಣಿಯಾಗಿ ಸಂಗ್ರಹಿಸಿತು. ಪತ್ರಿಕೆಗಳ ಮನೋಸ್ಥೈರ್ಯವನ್ನು ಠೇವಣಿಗಳನ್ನು ಇಟ್ಟ ಕೂಡಲೇ ಮುಟ್ಟುಗೋಲು ಹಾಕಿಕೊಂಡು ಹೊಸ ಠೇವಣಿಗೆ ಒತ್ತಾಯಿಸುವ ಮೂಲಕ ಕುಗ್ಗಿಸಲು ಅನೇಕ ಪ್ರಯತ್ನಗಳೂ ನಡೆದವು. ಕೇವಲ ದಿ ಫ್ರೀ ಪ್ರೆಸ್ ಜರ್ನಲ್ ಪುನರಾವರ್ತಿತ ಬೇಡಿಕೆಗಳನ್ನು ಪೂರೈಸಲು ಅನೇಕ ಸಾವಿರ ರೂಪಾಯಿಗಳನ್ನು ಪಾವತಿಸಿದ್ದಲ್ಲದೆ ಹೋರಾಟವನ್ನು ಕೊನೆಯವರೆಗೂ ಮುಂದುವರೆಸಿತು. ಇನ್ನೊಂದು ವೀರ ಪತ್ರಿಕೆ ಎಂದರೆ 1938ರಲ್ಲಿ ಜವಾಹರಲಾಲ್ ನೆಹರು ಆರಂಭಿಸಿದ ಲಕ್ನೋದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ. ಅದು 2ನೇ ಮಹಾಯುದ್ಧದ ಅವಧಿಯಲ್ಲಿ ಸರ್ಕಾರದ ಕೋಪವನ್ನು ಎದುರಿಸಿತ್ತು. ನಷ್ಟ ಅನುಭವಿಸಿಯೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇತರ 2 ಪತ್ರಿಕೆಗಳೆಂದರೆ ದಿ ಬಾಂಬೆ ಕ್ರಾನಿಕಲ್ ಮತ್ತು ದಿ ಹಿಂದೂಸ್ತಾನ್ ಟೈಮ್ಸ್. ಭಾಷಾ ಪತ್ರಿಕೋದ್ಯಮದಲ್ಲೂ ಅನೇಕ ಧೈರ್ಯವಂತ ಹೋರಾಟದ ಪತ್ರಿಕೆಗಳಿದ್ದವು. ಅವುಗಳಲ್ಲಿ ಹೆಚ್ಚಿನವು ನಿಧಾನವಾಗಿ ಪ್ರಕಟಣೆ ನಿಲ್ಲಿಸಿದವು. ಆದರೆ ಕೆಲವು ಭಾರತೀಯ ಪತ್ರಿಕೋದ್ಯಮದ ವೈಭವಯುತ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲು ಬದುಕುಳಿದವು. 1942ರ ಆಗಸ್ಟ್ ಹೊತ್ತಿಗೆ ಸರ್ಕಾರ 92 ಪತ್ರಿಕೆಗಳನ್ನು ಮುಚ್ಚಿಹಾಕಿತ್ತು. ಈ ಅವಧಿಯಲ್ಲಿನ ಆಂಗ್ಲ ಪತ್ರಿಕೆಗಳಲ್ಲಿ ಆಂಧ್ರ ಕೇಸರಿ ಎಂದು ಕರೆಯಲ್ಪಡುತ್ತಿದ್ದ ಟಿ ಪ್ರಕಾಶಂ ಆರಂಭಿಸಿದ ಮದ್ರಾಸ್ನ ಸ್ವರಾಜ್ಯ ಪತ್ರಿಕೆ ಕೂಡ ಒಂದಾಗಿದೆ. 1922ರಲ್ಲಿ ಆರಂಭಗೊಂಡ ಈ ಪತ್ರಿಕೆ 12 ವರ್ಷಗಳ ತನಕ ಪ್ರಯಾಸದಲ್ಲಿ ತನ್ನ ಪ್ರಕಟಣೆಯನ್ನು ಮುಂದುವರೆಸಿತು. ಅದು ಗಾಂಧೀಜಿ ನಾಯಕತ್ವದಲ್ಲಿ ಪತ್ರಿಕಾ ಅಸ್ತಿತ್ವಕ್ಕಾಗಿ ಹೋರಾಟ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಶಕ್ತಿಯನ್ನು ಒಟ್ಟುಗೂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿತ್ತು. ಹಣಕಾಸಿನ ತೊಂದರೆಗಳಿಂದ ಸ್ವರಾಜ್ಯ ನಿಂತು ಹೋದರೂ ಶ್ರೇಷ್ಠ ಪತ್ರಕರ್ತರು ಮತ್ತು ಬರಹಗಾರರ ಒಂದು ತಂಡವನ್ನು ರೂಪಿಸುವಲ್ಲಿ ಯಶಸ್ವಿಯಾಯಿತು. ಉದಾತ್ತ ಆದರ್ಶಗಳನ್ನು ಅಳವಡಿಸಿಕೊಂಡು ಈ ತಂಡದ ಸದಸ್ಯರು ಮುಂದೆ ತಾವು ಸೇವೆ ಸಲ್ಲಿಸಿದ ಪತ್ರಿಕೆಗಳಿಗೆ ಸ್ವರಾಜ್ಯದ ಸಂದೇಶ ಕೊಂಡೊಯ್ದರು. ಈಗಾಗಲೇ ಹೇಳಿದಂತೆ ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಪತ್ರಿಕೆಗಳಲ್ಲಿ ಲಕ್ನೋದ ನ್ಯಾಷನಲ್ ಹೆರಾಲ್ಡ್ ಸರ್ಕಾರದ ದಮನಕಾರಿ ನೀತಿ ಹಾಗೂ ಕಿರುಕುಳದಿಂದ ಹೆಚ್ಚು ತೊಂದರೆಗೆ ಒಳಗಾಯಿತು. 1939ರಲ್ಲಿ 2ನೇ ಮಹಾಯುದ್ಧ ಆರಂಭವಾದಾಗ
ಪ್ರಾಂತೀಯ ಸರಕಾರದೊಂದಿಗಿನ ಅದರ ಸಂಘರ್ಷ ಹೆಚ್ಚಾಗಿ ವಿನಾಶದ ಅಂಚಿಗೆ ದೂಡಲ್ಪಟ್ಟಿತು. 1940 ಆಗಸ್ಟ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಯುದ್ಧ ಸುದ್ದಿಗೆ ಸಂಬಂಧಿಸಿದ ಎಲ್ಲಾ ಕರಪತ್ರಗಳು ಮತ್ತು ಶೀರ್ಷಿಕೆಗಳನ್ನು ಪ್ರಕಟಿಸುವ ಮೊದಲು ಸರ್ಕಾರದ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗೆ ಮುಂಚಿತವಾಗಿ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿತು. ಇದರಿಂದ ಹೆರಾಲ್ಡ್ ಶೀರ್ಷಿಕೆ ಇಲ್ಲದೆ ಯುದ್ಧ ಸುದ್ದಿಯನ್ನು ಪ್ರಕಟಿಸಬೇಕಾಯಿತು. ಅದೇ ವರ್ಷ ಅಕ್ಟೋಬರ್ನಲ್ಲಿ ಸರ್ಕಾರವು ಯುದ್ಧ ಪ್ರಯತ್ನಕ್ಕೆ ಸಂಬಂಧಿಸಿದ ಸಂಪಾದಕೀಯಗಳ ಮೇಲೂ ಪೂರ್ವ ಸೆನ್ಸಾರ್ಶಿಪ್ ಹೇರಿತು. ಅದರಿಂದಾಗಿ ಹೆರಾಲ್ಡ್ ಸಂಪಾದಕೀಯಗಳಿಲ್ಲದೆ ಪ್ರಕಟವಾಗಲು ನಿರ್ಧರಿಸಿತು. ಆದಾಗ್ಯೂ ದೆಹಲಿಯಲ್ಲಿ ಸರಕಾರ ಮತ್ತು ಪತ್ರಿಕಾ ಸಂಪಾದಕರುಗಳ ನಡುವೆ ಒಂದು ಒಪ್ಪಂದ ಏರ್ಪಟ್ಟ ನಂತರ ಸಂಪಾದಕೀಯಗಳು ಮತ್ತೆ ಕಾಣಿಸಿಕೊಳ್ಳಲು ಶುರು ಮಾಡಿದವು. ಆದರೆ 2 ವಾರದೊಳಗೆ 3 ಸಂಪಾದಕೀಯಗಳಿಗಾಗಿ ಉತ್ತರ ಪ್ರದೇಶ ಸರ್ಕಾರ $6,000 ಒತ್ತೆ ಹಣಕ್ಕಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮೇಲೆ ಒತ್ತಡ ಹೇರಿತು. ಆ ಪತ್ರಿಕೆಯ ಆತ್ಮಸ್ಥೈರ್ಯವನ್ನು ಕುಂದಿಸುವ ಸಲುವಾಗಿ ಮತ್ತೆ ಒತ್ತೆ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು ಹೊಸದಾಗಿ $12,000 ಪೀಡಿಸಿತು. ಸಹಿ ಮಾಡಿದ ಸಂಪಾದಕೀಯದಲ್ಲಿ ನೆಹರು ಅವರು ಪತ್ರಿಕೆಯ ಪ್ರಕಟಣೆ ಮುಂದುವರಿಸಬೇಕೆಂಬ ಉದ್ದೇಶದಿಂದ ಒತ್ತೆ ಹಣ ನೀಡುವ ನಿರ್ಧಾರಕ್ಕೆ ಬಂದರು. ಸಾರ್ವಜನಿಕರ ಕೊಡುಗೆಗೆ ಮಾಡಿದ ಮನವಿಗೆ ಅಗಾಧ ಪ್ರತಿಕ್ರಿಯೆ ವ್ಯಕ್ತವಾಯಿತು. 1941ರಲ್ಲಿ ಆರಂಭವಾದ ನಾಗರಿಕ ಅವಿಧೇಯ ಚಳುವಳಿ ಪತ್ರಿಕೆಗೆ ಹೊಸ ಸಮಸ್ಯೆ ತಂದೊಡ್ಡಿತು. ಸತಿ ಪದ್ಧತಿ ಬಗ್ಗೆ ವರದಿಯೊಂದನ್ನು ಪ್ರಕಟಿಸಿದ್ದಕ್ಕಾಗಿ ಸಂಪಾದಕರಿಗೆ 9 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. 1942ರ ಕ್ವಿಟ್ ಇಂಡಿಯಾ ಚಳುವಳಿ ಅವಧಿಯಲ್ಲಿ ಮತ್ತೆ ಹೆರಾಲ್ಡ್ನ ಮೇಲೆ ಹೊಸ ನಿರ್ಬಂಧಗಳನ್ನು ಕೂಡ ಹೇರಲಾಯಿತು. ಪೊಲೀಸರು ಪತ್ರಿಕಾ ಕಚೇರಿ ಮೇಲೆ ದಾಳಿ ಮಾಡಿ ಮುದ್ರಣ ಯಂತ್ರ ಮತ್ತು ಕಚೇರಿಯನ್ನು ಮುಟ್ಟುಗೋಲು ಹಾಕಿಕೊಂಡ ನಂತರ ನ್ಯಾಷನಲ್ ಹೆರಾಲ್ಡ್ ಬೇರೆ ದಾರಿ ಕಾಣದೆ ತೊಂದರೆಗೊಳಗಾಗಿ ತನ್ನ ಪ್ರಕಟಣೆ ನಿಲ್ಲಿಸಿತು. ಹೆರಾಲ್ಡ್ 1945ರ ತನಕ ಮತ್ತೆ ಕಾಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮುದ್ರಣ ಯಂತ್ರವನ್ನು ಮರಳಿಸಿದ ನಂತರ ಸಂಪಾದಕೀಯ ಮತ್ತು ಆಡಳಿತ ನೌಕರರ ಬೆಂಬಲದಲ್ಲಿ ಪತ್ರಿಕೆ ಮತ್ತೆ ಕಾರ್ಯಾರಂಭಿಸಿತು. ಇತರ ರಾಷ್ಟ್ರೀಯವಾದಿ ಪತ್ರಿಕೆಗಳಂತೆ ದಿ ಹಿಂದೂಸ್ತಾನ್ ಟೈಮ್ಸ್ ಕೂಡ ವಿವಿಧ ಸತ್ಯಾಗ್ರಹ ಚಳುವಳಿಗಳಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಕಷ್ಟ ಅನುಭವಿಸಬೇಕಾಯಿತು. ಅದು ಸರ್ಕಾರ ಹೇರಿದ ನಿರ್ಬಂಧಗಳು ಮತ್ತು ಅನುಭವಿಸಿದ ಕಿರುಕುಳಗಳ ವಿರುದ್ಧ ವೀರ ಹೋರಾಟ ನಡೆಸಿತು. ಸತ್ಯಾಗ್ರಹದ ಸುದ್ದಿಗಳನ್ನು ಮುಖಪುಟಗಳಲ್ಲಿ ಸಾಕಷ್ಟು ದಪ್ಪ ಅಕ್ಷರಗಳಲ್ಲಿ ನೀಡಿದ ಮುಖ್ಯ ಪತ್ರಿಕೆಗಳಲ್ಲಿ ದಿ ಹಿಂದೂಸ್ತಾನ್ ಟೈಮ್ಸ್ ಕೂಡ ಒಂದು. 1942ರ ಕ್ವಿಟ್ ಇಂಡಿಯಾ ಗಲಭೆಗಳ ನಂತರ ದೆಹಲಿಯ ಮುಖ್ಯ ಆಯುಕ್ತರು ಗಲಭೆ ಕುರಿತಂತೆ 3 ಕಾಲಂಗಳಿಗಿಂತ ಹೆಚ್ಚು ಸುದ್ದಿಯನ್ನು ಪ್ರಕಟಿಸದಂತೆ ಹಿಂದೂಸ್ತಾನ್ ಟೈಮ್ಸ್ಗೆ ನಿರ್ದೇಶನ ನೀಡುವ ಮೂಲಕ ಒಂದು ಹೊಸ ಥರದ ಆದೇಶವನ್ನು ಹೊರಡಿಸಿದರು. ಅದನ್ನು ತಿರಸ್ಕರಿಸಿದ ಸಂಪಾದಕ ದೇವದಾಸ್ ಗಾಂಧಿಯವರನ್ನು ಬಂಧಿಸಿ ಜೈಲು ಶಿಕ್ಷೆ ವಿಧಿಸಲಾಯಿತು. 1930ರಲ್ಲಿ ಸತ್ಯಾಗ್ರಹ ಚಳುವಳಿಯ ಅವಧಿಯಲ್ಲಿನ ಪತ್ರಿಕೆಗಳು ವಾಸ್ತವ ಸುದ್ದಿ ಪ್ರಕಟಿಸಲು ಮತ್ತು ಅಭಿಪ್ರಾಯಗಳನ್ನು ನಿರ್ಭೀತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅವು ಸರ್ಕಾರದ ಆದೇಶಗಳಿಗೆ ತಲೆಬಾಗುವುದಕ್ಕಿಂತ ಪ್ರಕಟಣೆ ನಿಲ್ಲಿಸಬೇಕು ಎಂದು ಕಾಂಗ್ರೆಸ್ ನಿರ್ಧರಿಸಿತು. ಬಂಗಾಳದಲ್ಲಿ ಕಾಂಗ್ರೆಸ್ ನಾಯಕ ಚಿತ್ತರಂಜನ್ ದಾಸ್ 1923ರಲ್ಲಿ ಕಲ್ಕತ್ತಾದಲ್ಲಿ ಫಾರ್ವರ್ಡ್ ಆಂಗ್ಲ ದೈನಿಕವನ್ನು ಆರಂಭಿಸಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವದ ಪಾತ್ರ ವಹಿಸಿದ ಅದನ್ನು ಲಿಬರ್ಟಿ ಎಂದು ಮರುನಾಮಕರಣ ಮಾಡಲಾಯಿತು. ಕಲ್ಕತ್ತಾದಲ್ಲಿ 1937ರಲ್ಲಿ ಆನಂದ್ ಬಜಾರ್ ಪತ್ರಿಕಾ ಬಳಗ ಹಿಂದೂಸ್ತಾನ್ ಸ್ಟ್ಯಾಂಡರ್ಡ್ ಎಂಬ ಪತ್ರಿಕೆಯನ್ನು ಆರಂಭಿಸಿತು. ಅದು ರಾಷ್ಟ್ರೀಯ ಹೋರಾಟದ ನಿರ್ಭೀತ ನಾಯಕನಾಗಿ ಗಾಂಧಿ ಮತ್ತು ಕಾಂಗ್ರೆಸ್ ಸಂದೇಶವನ್ನು ಜನರಿಗೆ ವ್ಯಾಪಕವಾಗಿ ಹರಡುವಲ್ಲಿ ಉಲ್ಲೇಖಾರ್ಹ ಪಾತ್ರವಹಿಸಿದೆ. ಆ ಪತ್ರಿಕೆಗೆ ಒಬ್ಬ ನಿರ್ಭೀತ ಮತ್ತು ಚಲನಶೀಲ ಸಂಪಾದಕನಾಗಿ ಕೆ ಪುನ್ನಯ್ಯ ಅವರಿದ್ದರು. ಅವರದು ಭಾರತೀಯ ಪತ್ರಿಕೋದ್ಯಮದ ಪ್ರಸಿದ್ಧ ಹೆಸರುಗಳಲ್ಲಿ ಒಂದಾಗಿದೆ. ಅಮೃತ್ ಬಜಾರ್ ಪತ್ರಿಕಾ ಸ್ವಾತಂತ್ರ್ಯ ಚಳುವಳಿಯ ಯಶಸ್ಸಿನಲ್ಲಿ ತನ್ನ ಕೊಡುಗೆಯ ಪಾಲು ಹೊಂದಿದೆ. ಅದು ಕೂಡ ಆಗಾಗ ಅತಿಯಾದ ದಂಡ ತೆರಬೇಕಾಯಿತು. ಅನೇಕ ಸಲ ಒತ್ತೆ ಹಣವನ್ನು ಮುಟ್ಟುಗೋಲು ಹಾಕಲಾಯಿತು. ಅಮೃತ್ ಬಜಾರ್ ಪತ್ರಿಕಾದ ಸಂಪಾದಕ ತುಷಾರ್ ಕಾಂತಿ ಘೋಷ್ಗೆ ಮಾನಹಾನಿ ಆಪಾದನೆ ಹೊರಿಸಿ ಸೆರೆವಾಸ ವಿಧಿಸಲಾಯಿತು. ಮಹಾಯುದ್ಧಗಳ ಅವಧಿಯಲ್ಲಿ ಹೆಸರಿಸಬಹುದಾದ ಶ್ರೇಷ್ಠ ಪತ್ರಕರ್ತರೆಂದರೆ ಬಿ.ಜಿ. ಹಾರ್ನಿಮನ್, ಎಸ್. ಸದಾನಂದ, ಕೆ. ರಾಮರಾವ್, ಎಂ. ಚಲಪತಿರಾವ್, ಕಾಸಾ ಸುಬ್ಬರಾವ್, ಜೆ.ಎನ್. ಸಹನಿ, ಪೋತನ್ ಜೋಸೆಫ್, ರುಸಿ ಕಾರಂಜಿಯಾ, ಸಿ.ವೈ. ಚಿಂತಾಮಣಿ, ಪಿ.ಡಬ್ಲ್ಯೂ. ವಿಲ್ಸನ್ ಮತ್ತಿತರರು. ಅವರು ತಮ್ಮ ಪತ್ರಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಲು ಬಹುವಾಗಿ ಬಳಸಿಕೊಂಡರು. ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು 1942ರ ಗಲಭೆ ಸೇರಿದಂತೆ ಎರಡನೇ ಮಹಾಯುದ್ಧದ ವರ್ಷಗಳಲ್ಲಿ ಕೂಡ ರಾಷ್ಟ್ರೀಯವಾದಿ ಪತ್ರಿಕೋದ್ಯಮ ಒತ್ತಡ ಹಾಗೂ ಹಿಂಸೆಯ ಅವಧಿಯನ್ನು ಕಳೆಯಬೇಕಾಯಿತು. ಕೇವಲ ಅಸ್ತಿತ್ವಕ್ಕಾಗಿ ಹೋರಾಟ ಎಂಬಂತಹ ಪರಿಸ್ಥಿತಿಯಲ್ಲಿ
ಕಠಿಣ ನಿರ್ಬಂಧಗಳ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸಬೇಕಾಗಿತ್ತು. ಮತ್ತೊಂದು ಕಡೆ ಜನರು ಮತ್ತು ದೇಶಕ್ಕಾಗಿ ಅದು ತನ್ನ ಕರ್ತವ್ಯ ನಿರ್ವಹಿಸಲು, ದೇಶವು ವಿದೇಶಿ ಆಡಳಿತದಿಂದ ಮುಕ್ತವಾಗಲು ಗಾಂಧೀಜಿ ನಾಯಕತ್ವದಲ್ಲಿ ಕೊನೆಯ ಮತ್ತು ಅಂತಿಮ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಸರ್ಕಾರವು ಪತ್ರಿಕಾ ಸಲಹೆಗಾರರನ್ನು ಸಮಾಲೋಚಿಸದೆ ಯುದ್ಧಕ್ಕೆ ಸಂಬಂಧಿಸಿದ ಸುದ್ದಿಯನ್ನು ಪ್ರಕಟಿಸಿದಂತೆ ಆದೇಶಿಸಿತು. ಭಾರತೀಯ ಪತ್ರಿಕೆಗಳು ಆದೇಶದ ವಿರುದ್ಧ ಪ್ರತಿಭಟಿಸಿದವು. ಭಾರತೀಯ ಪತ್ರಿಕೆಗಳ ಸಂಪಾದಕರು ಆ ಪರಿಸ್ಥಿತಿಯನ್ನು ಕುರಿತು ಚರ್ಚಿಸಲು ದೆಹಲಿಯಲ್ಲಿ ಸಭೆ ಸೇರಲು ನಿರ್ಧರಿಸಿದರು. ಅದರಂತೆ 1940 ನವೆಂಬರ್ನಲ್ಲಿ ಅಖಿಲ ಭಾರತ ವೃತ್ತಪತ್ರಿಕಾ ಸಂಪಾದಕರುಗಳ ಸಮ್ಮೇಳನ ನಡೆಯಿತು. ಸಮ್ಮೇಳನದ ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆಯಾಗಿದ್ದ ಕಸ್ತೂರಿ ಶ್ರೀನಿವಾಸನ್ ಅವರು ಯಾವುದೇ ಸ್ವಗೌರವದ ಸಂಪಾದಕ ಸರಕಾರಿ ಆದೇಶಕ್ಕೆ ತಲೆಬಾಗಬಾರದೆಂಬ ತನ್ನ ಅನುಯಾಯಿ ಸಂಪಾದಕರಿಗೆ ಕರೆ ನೀಡಿದರು. ಯುದ್ಧದ ಹೆಸರಿನಲ್ಲಿ ದೇಶದಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ನಿಲ್ಲಿಸಲು ಯಾವುದೇ ಅವಕಾಶ ಕೊಡಬಾರದೆಂಬುದನ್ನು ಸ್ಪಷ್ಟವಾಗಿ ಸಮ್ಮೇಳನದಲ್ಲಿ ಹೇಳಲಾಗಿತ್ತು. ಪತ್ರಿಕೆಗಳಿಗೆ ಸುದ್ದಿಯನ್ನು ಪ್ರಕಟಿಸುವ ಹಕ್ಕಿದ್ದು ಅವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕೊಡಬೇಕೆಂದು ಅವರು ಹೇಳಿದರು. ಭಾರತೀಯ ಪತ್ರಿಕೋದ್ಯಮವು ತಮ್ಮ ಹಕ್ಕುಗಳಿಗೆ ಮತ್ತು ಬದುಕಿಗಾಗಿ ಹೋರಾಡುವುದರ ಜೊತೆಗೆ ಅದು ಯುದ್ಧ ಕಾಲದಲ್ಲಿ ಅನುಭವಿಸಿದ ಕಷ್ಟಕೋಟಲೆಗಳು ಹಲವಾರು. ಸಾಕಷ್ಟು ಪ್ರಮಾಣದಲ್ಲಿ ಮುದ್ರಣ ಕಾಗದ ಲಭ್ಯವಿಲ್ಲದ ಕಾರಣ ಪತ್ರಿಕೆಗಳು ಪುಟಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಯಿತು, ಬೆಲೆಯನ್ನು ಹೆಚ್ಚಿಸಬೇಕಾಯಿತು. ಸುದ್ದಿಗೆ ಅಗಾಧ ಬೇಡಿಕೆ ಇದ್ದರೂ ಪತ್ರಿಕೆಗಳು ಇತರ ತಂತ್ರಗಳನ್ನು ಕಂಡುಕೊಳ್ಳಲು ಹೆಣಗಿದವು. ಜನರು ಒಂದು ಪತ್ರಿಕೆ ಪಡೆಯಲು ಯಾವುದೇ ಬೆಲೆ ತೆರಲು ಸಿದ್ಧರಾಗಿದ್ದರು. ಯುದ್ಧ ಕೊನೆಗೊಂಡ ನಂತರವೂ ಮುದ್ರಣ ಕಾಗದ ಪರಿಸ್ಥಿತಿ ಸುಧಾರಿಸಲು, ಪತ್ರಿಕೆಗಳು ಸಾಮಾನ್ಯ ಗಾತ್ರಕ್ಕೆ ಹಿಂದಿರುಗಲು ಮತ್ತು ಪ್ರಸರಣ ಸಂಖ್ಯೆಯನ್ನು ವೃದ್ಧಿಸಲು ಬಹುದೀರ್ಘ ಸಮಯ ಹಿಡಿಯಿತು. ಯುದ್ಧ ಅವಧಿಯ ನಂತರ ಮುದ್ರಣ ತಾಂತ್ರಿಕತೆಯಲ್ಲಿ ಹಲವಾರು ಬದಲಾವಣೆಗಳಾದವು. ಆಧುನಿಕ ಯಂತ್ರಗಳ ಅತಿಯಾದ ಬಳಕೆ ಪ್ರಾರಂಭವಾಗಿ ಭಾರತೀಯ ಪತ್ರಿಕೆಗಳನ್ನು ಮುದ್ರಿಸುತ್ತಿದ್ದ ಹಳೆಯ ಮುದ್ರಣ ಯಂತ್ರದ ಜಾಗದಲ್ಲಿ ಹೊಸ ರೋಟರಿ ಪ್ರೆಸ್ಗಳು ಬಂದವು. ಪತ್ರಿಕೆ ಉತ್ಪಾದನೆ ಉತ್ತಮಗೊಂಡು ಪ್ರಸರಣ ಅಧಿಕಗೊಂಡಿತು. ಬ್ರಿಟಿಷ್ ಮಾಲೀಕತ್ವದ ಶ್ರೀಮಂತ ಪತ್ರಿಕೆಗಳಿಗೆ ಆಧುನಿಕ ಯಂತ್ರೋಪಕರಣ ಖರೀದಿಸಿ ಪ್ರಸರಣ ವೃದ್ಧಿಸುವುದು ಸುಲಭವಾಯಿತು. ಆದರೆ ಭಾರತೀಯ ಮಾಲೀಕತ್ವದ ಪತ್ರಿಕೆಗಳಿಗೆ ಹಣಕಾಸು ಸಂಪನ್ಮೂಲ ಸೀಮಿತವಾಗಿತ್ತು. ಹೊಸ ಯಂತ್ರಗಳನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಕಾಲ ಭಾರತೀಯ ಪತ್ರಿಕೆಗಳು ಹೊಸ ಯಂತ್ರಗಳನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಕಾಲ ಕಾಯಬೇಕಾಯಿತು. ಸ್ವತಂತ್ರ ಭಾರತದಲ್ಲಿ ಭಾರತೀಯ ಪತ್ರಿಕೋದ್ಯಮವು ಗಾಂಧೀಜಿ ಸಂಪ್ರದಾಯದ ಸಾಮಾಜಿಕ ಬದ್ಧತೆಯನ್ನು ನಿರ್ವಹಿಸಲು ಪ್ರಯತ್ನಿಸಿದವು. ಪ್ರಜಾಪ್ರಭುತ್ವದ ವಿಕಾಸಕ್ಕಾಗಿ ಒಂದು ಗೊತ್ತುವಳಿಯನ್ನು ಕೂಡ ರಚಿಸಲಾಯಿತು. ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಜನ ತೊಡಗಿಕೊಳ್ಳುವಂತೆ ಮಾಡಲು ಅದು ತನ್ನದೇ ಆದ ವಿಧಾನದಲ್ಲಿ ಪರಿಣಾಮಕಾರಿಯಾಗಿ ಪ್ರಯತ್ನಿಸಿತು ಎನ್ನಬಹುದು. ಆದರೆ ಈ ಆದರ್ಶವಾದ ಹೆಚ್ಚು ಕಾಲ ಬಾಳಲಿಲ್ಲ. ಪ್ರಭಾವಶಾಲಿ ಆಂಗ್ಲ ಮತ್ತು ಭಾಷಾ ಪತ್ರಿಕೆಗಳು ದೊಡ್ಡ ಕೈಗಾರಿಕಾ ಸಂಸ್ಥೆಗಳು ಅಥವಾ ವ್ಯಾಪಾರಿ ಕುಟುಂಬಗಳಿಂದ ನಿಯಂತ್ರಿಸಲ್ಪಟ್ಟವು. ನಿಧಾನವಾಗಿ ಸೇವಾ ಮನೋಭಾವ ಕರಗಿ ವಾಣಿಜ್ಯ ಹಿತಾಸಕ್ತಿಗಳು ಮೇಲುಗೈ ಸಾಧಿಸಿದವು. 1952ರಲ್ಲಿ ನೇಮಕಗೊಂಡ ಪ್ರಥಮ ಪತ್ರಿಕಾ ಆಯೋಗವು ಕೂಡ ಮಾಲೀಕತ್ವ ವಿಧಗಳ ಕೆಲವು ಗೊಂದಲಮಯ ಆಯಾಮಗಳು ಮತ್ತು ಜಾಹೀರಾತಿನ ಮೇಲಿನ ಅತಿಯಾದ ಅವಲಂಬನೆಯ ಬಗ್ಗೆ ಕೆಲ ಮಾತುಗಳಲ್ಲಿ ಹೇಳಿದೆ. ಅದರ ವರದಿಯಲ್ಲಿ ಆಯೋಗವು ಸಾರ್ವಜನಿಕ ಸೇವಾ ಕೇಂದ್ರಿತವಾದ ಪತ್ರಿಕೋದ್ಯಮದ ಅಗತ್ಯತೆಯನ್ನು ಎತ್ತಿ ಹಿಡಿದಿದೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಮಹಾಯುದ್ಧಗಳ ಅವಧಿಯಲ್ಲಿನ ಭಾರತೀಯ ಪತ್ರಿಕೋದ್ಯಮದ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಪತ್ರಿಕೋದ್ಯಮದ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಗಗನದಿಂದ ಹರಿವುದಿಲೆಗೆ ಜ್ಞಾನವಾಣಿ, ಜ್ಞಾನದಾಹ ನೀಗಿಸುವುದಿ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಯುವಕರಿರಲಿ ಮಕ್ಕಳಿರಲಿ, ಗೃಹಿಣಿ ಇರಲಿ ಬಡವರಿರಲಿ ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ. ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ.